ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಅವಾಗ ಅನೌನ್ಸ್ ಮಾಡ್ತಾರೆ, ಇವಾಗ ಅನೌನ್ಸ್ ಮಾಡ್ತಾರೆ ಅಂತ ಕಾದು ಕಾದು ಸಾಕಾಯಿತು. 12:30 ಅನೌನ್ಸ್ ಮಾಡೋದು ಸ್ವಲ್ಪ ಡಿಲೇ ಆಗಿ 3 ಗಂಟೆಗೆ ಫೈನಲಿ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಮಾಡೇ ಬಿಟ್ರು. ನಮ್ಮ ಕೋಚ್ ಆದಂಥ ಅಜಿತ್ ಅಗರ್ಕರ್ ಮತ್ತು ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಯಾವ 15 ಪ್ಲೇಯರ್ಸ್ ಸ್ಕ್ವಾಡ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರಂದರೆ, ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್. ನಮ್ಮ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಅನ್ನು ವಹಿಸಿರ್ತಾರೆ. ಬಿ ಜಿ ಟಿಯಲ್ಲಿ ಅಷ್ಟೊಂದು ಫಾರ್ಮ್ ಇಲ್ಲ ಅಂತ ಕ್ಯಾಪ್ಟನ್ನಿಂದ ಡ್ರಾಪ್ ಆಗ್ತಾರಂತ ಎಲ್ಲರೂ ಅನ್ಕೊಂತಿದ್ರು. ಇಲ್ಲ, ರೋಹಿತ್ ಶರ್ಮಾ ಅವರು ತಂಡವನ್ನು ನಾಯಕತ್ವವನ್ನು ಮುಂದುವರಿಸ್ತಾರೆ. ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್. ನಮಗೆಲ್ಲ ಏನಾಗಿತ್ತು ಅಂದರೆ ಕೆ ಎಲ್ ರಾಹುಲ್ ಅವರು ವೈಸ್ ಕ್ಯಾಪ್ಟನ್ ಕೊಡ್ತಾರಂತ, ಇಲ್ಲ. ಶುಭ್ಮನ್ ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ ನೀಡಿದ್ದಾರೆ. ಮೂರನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಬಿ ಜಿ ಟಿಯಲ್ಲಿ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ನೀಡಿಲ್ಲ, ಅಷ್ಟು ಅವರು ಫಾರ್ಮಲ್ಲಿಲ್ಲ. ವೈಟ್ ಬಾಲ್ ಅಂತ ಬಂದರೆ ಅವರು ತುಂಬಾ ಆಡ್ತಾರೆ. ಹಾಗಾಗಿ ನಾಲ್ಕನೇದಾಗಿ ಶ್ರೇಯಸ್ ಅಯ್ಯರ್ ಅವರು, ಐದನೇದಾಗಿ ಕೆ ಎಲ್ ರಾಹುಲ್, ನಂಬರ್ 6 ಹಾರ್ದಿಕ್ ಪಾಂಡ್ಯ, 7 ಅಕ್ಷರ್ ಪಟೇಲ್, 8 ಸುಂದರ್, 9 ಕುಲ್ದೀಪ್, 10 ಬೂಮ್ರಾ, ನಂಬರ್ 11 ಶಮಿ, ನಂಬರ್ 12 ಹರ್ಷದೀಪ್ ಸಿಂಗ್, ನಂಬರ್ 13 ಜೈಸ್ವಾಲ್, 14 ರಿಷಬ್ ಪಂತ್, ನಂಬರ್ 15 ರವಿಚಂದ್ರ ಜಡೇಜಾ. ನಮ್ಮ ಮೊಹಮ್ಮದ್ ಸಿರಾಜ್ ಅವರು DSP ಸರ್ ಸ್ಕ್ವಾಡಲ್ಲಿ ಇಲ್ಲ, ಅದೊಂದು ತುಂಬ ಬೇಜಾರಿದೆ. 4 ಜನ ಸ್ಪಿನ್ನರ್ ಇದ್ದಾರೆ. ಯಾರ್ಯಾರಪ್ಪ ಅಂದರೆ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ರವಿಚಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್. 4 ಜನ ಸ್ಪಿನ್ನರ್ ಇರೋ ಬದಲು ಅಟ್ಲೀಸ್ಟ್ ವಾಷಿಂಗ್ಟನ್ ಸುಂದರ್ ಬದಲು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಪ್ಲೇಯಿಂಗ್ 11 ಎಲ್ಲ ಸ್ಕ್ವಾಡಲ್ಲಿ ಅನೌನ್ಸ್ ಮಾಡಿದರೆ ಚೆನ್ನಾಗಿತ್ತು. ಯಾಕಪ್ಪ ಅಂದರೆ ಬಿ ಜಿ ಟಿಯಲ್ಲಿ ಒಂದು ಶತಕ ಬೇರೆ ಹೊಡಿತಾರೆ. ಹಾಗಾಗಿ 4 ಜನ ಸ್ಪಿನ್ನರ್ ಇರೋ ಬದಲು ಅಟ್ಲೀಸ್ಟ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಆಲ್ರೌಂಡರ್, ಬಾಲಿಂಗು ಬಂತು, ಬ್ಯಾಟಿಂಗು ಬಂತು, ಅಟ್ಲೀಸ್ಟ್ 4 ಜನ ಸ್ಪಿನ್ನರ್ ಇದ್ದಾರೆ, ಅವ್ರ ಬದಲು ಒಂದು ಆಡಿಸಿದ್ರೆ ಚೆನ್ನಾಗಿತ್ತು. ಸ್ಕ್ವಾಡ್ ಬಂದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.